ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಯಾಕೆ ಬರುತ್ತವೆ? ಮುಂದುವರಿದ ಭಾಗ. ಅಧ್ಯಾಯ ಭಾಗ 4. ಮುಂದಿನ ಹಂತದಲ್ಲಿ 12 ಭಾವಗಳಲ್ಲಿ ಶುಕ್ರ ವೈವಾಹಿಕ ಜೀವನದ ಮೇಲೆ ಅದರ ಸಮಗ್ರ ಪ್ರಭಾವ. ನಮಸ್ಕಾರ ಸ್ನೇಹಿತರೆ. ಇಲ್ಲಿಯವರೆಗೆ ನಾವು ಶುಕ್ರ ಗ್ರಹದ ಸ್ವಭಾವ, ಅದರ ಕಾರಕತ್ವ ಹಾಗೂ ವೈವಾಹಿಕ ಜೀವನದಲ್ಲಿ ಅದರ ಮಹತ್ವವನ್ನು ತಿಳಿದುಕೊಂಡಿದ್ದೇವೆ. ಈಗ ಈ ಸರಣಿಯ ಅತ್ಯಂತ ಪ್ರಮುಖ ಅಧ್ಯಾಯಕ್ಕೆ ಪ್ರವೇಶಿಸುತ್ತಿದ್ದೇವೆ. ಈ ಅಧ್ಯಾಯದಲ್ಲಿ ಲಗ್ನದಿಂದ ದ್ವಾದಶ ಭಾವದವರೆಗೆ ಶುಕ್ರನ ಸ್ಥಾನವು ವೈವಾಹಿಕ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ. ಆದರೆ ಆರಂಭದಲ್ಲಿಯೇ ಒಂದು ಮುಖ್ಯ ವಿಷಯವನ್ನು ಸ್ಪಷ್ಟಪಡಿಸಬೇಕು. ಇಲ್ಲಿ ನಾವು ಯಾವುದೇ ಸ್ಥಾನವನ್ನು ಶುಭ ಅಥವಾ ಅಶುಭ ಎಂದು ತೀರ್ಮಾನಿಸುವುದಿಲ್ಲ. ಬದಲಾಗಿ ಪ್ರತಿಯೊಂದು ಸ್ಥಾನವನ್ನು ಶಾಸ್ತ್ರೀಯ ಅರ್ಥ, ವ್ಯಕ್ತಿಯ ಮಾನಸಿಕ ಪ್ರವೃತ್ತಿ, ದಾಂಪತ್ಯದ ಮೇಲೆ ಸಂಭವನೀಯ ಪ್ರಭಾವ, ಆಧುನಿಕ ಜೀವನದಲ್ಲಿ ಅದರ ಅನ್ವಯ ಮತ್ತು ಸಮತೋಲನದ ಮಾರ್ಗದರ್ಶನ ಎಂಬ 5 ಪ್ರಮುಖ ಆಯಾಮಗಳಲ್ಲಿ ವಿಶ್ಲೇಷಿಸುತ್ತೇವೆ. ಈ ವಿವರಣೆಗಳು ಸಾಮಾನ್ಯ ಜ್ಯೋತಿಷ್ಯ ಪ್ರವೃತ್ತಿಗಳನ್ನು ಮಾತ್ರ ಸೂಚಿಸುತ್ತವೆ. ಅಂತಿಮ ಫಲವನ್ನು ಸಂಪೂರ್ಣ ಜಾತಕದ ಆಧಾರದ ಮೇಲೆ ಮಾತ್ರ ನಿರ್ಧರಿಸಬೇಕು. ಜ್ಯೋತಿಷ್ಯದಲ್ಲಿ ಒಂದು ಮೂಲಭೂತ ನಿಯಮವನ್ನು ನಾವು ಎಂದಿಗೂ ಮರೆಯಬಾರದು. ಯಾವುದೇ ಗ್ರಹದ ಫಲವನ್ನು ಕೇವಲ ಅದು ಯಾವ ಭಾವದಲ್ಲಿದೆ ಎಂಬುದನ್ನು ನೋಡಿ ನಿರ್ಧರಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ, ಶುಕ್ರನು ಸಪ್ತಮ ಭಾವದಲ್ಲಿದ್ದಾನೆ ಎಂಬ ಕಾರಣಕ್ಕೆ ಮಾತ್ರ ಅತ್ಯುತ್ತಮ ದಾಂಪತ್ಯ ಜೀವನ ದೊರೆಯುತ್ತದೆ ಎಂದು ಹೇಳಲಾಗುವುದಿಲ್ಲ. ಅದೇ ರೀತಿ ಶುಕ್ರನು ಶಿಷ್ಟ, ಅಷ್ಟಮ ಅಥವಾ ದ್ವಾದಶ ಭಾವದಲ್ಲಿದ್ದಾನೆ ಎಂಬ ಕಾರಣಕ್ಕೆ ಮಾತ್ರ ಜೀವನ ಕಷ್ಟಕರವಾಗುತ್ತದೆ ಎಂದು ತೀರ್ಮಾನಿಸುವುದೂ ಸರಿಯಲ್ಲ. ಗ್ರಹದ ರಾಶಿ, ಭಾವಬಲ, ದೃಷ್ಟಿಗಳು, ಸಂಯೋಗಗಳು, ಯೋಗಗಳು, ನವಾಂಶದಲ್ಲಿನ ಸ್ಥಾನ, ದಶಾಭುಕ್ತಿ, ಗೋಚಾರ ಹಾಗೂ ಸಂಪೂರ್ಣ ಜನ್ಮಕುಂಡಲಿಯ ಸಮನ್ವಯವನ್ನು ಪರಿಗಣಿಸಿದ ನಂತರವೇ ಸಮತೋಲನದ ನಿರ್ಣಯಕ್ಕೆ ಬರಬೇಕು. ಆದ್ದರಿಂದ ಈಗ ನಾವು ತಿಳಿದುಕೊಳ್ಳುವ ವಿಷಯಗಳನ್ನು ಸಾಮಾನ್ಯ ಪ್ರವೃತ್ತಿಗಳೆಂದು ಅರ್ಥಮಾಡಿಕೊಳ್ಳುವುದು ಸೂಕ್ತ. ಲಗ್ನದಲ್ಲಿ ಶುಕ್ರ ಇದ್ದರೆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಸೌಮ್ಯತೆ, ಆಕರ್ಷಕತೆ, ಉತ್ತಮ ಅಭಿರುಚಿ ಹಾಗೂ ಸೌಂದರ್ಯದ ಬಗ್ಗೆ ವಿಶೇಷ ಆಸಕ್ತಿ ಕಂಡುಬರಬಹುದು. ಇಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ನೀಡುವವರಾಗಿದ್ದು, ಪರಸ್ಪರ ಗೌರವ ಮತ್ತು ಪ್ರೀತಿಯ ಆಧಾರದ ಮೇಲೆ ಬದುಕಲು ಬಯಸುತ್ತಾರೆ. ಸಂಗಾತಿಯ ಭಾವನೆಗಳನ್ನು ಗೌರವಿಸುವ ಗುಣವೂ ಇವರಲ್ಲಿ ಹೆಚ್ಚಿರಬಹುದು. ಆದರೆ ಎಲ್ಲರನ್ನೂ ಸಂತೋಷಪಡಿಸುವ ಪ್ರಯತ್ನದಲ್ಲಿ ತಮ್ಮ ಸ್ವಂತ ಅಗತ್ಯಗಳನ್ನು ಕಡೆಗಣಿಸಿದರೆ ನಂತರ ಅಸಮಾಧಾನ ಅಥವಾ ಮಾನಸಿಕ ಒತ್ತಡ ಉಂಟಾಗುವ ಸಾಧ್ಯತೆಯಿದೆ. ಆದ್ದರಿಂದ ಪ್ರೀತಿಯ ಜೊತೆಗೆ ಆತ್ಮಗೌರವ ಮತ್ತು ವೈಯಕ್ತಿಕ ಸಮತೋಲನವು ಸಮಾನವಾಗಿ ಮುಖ್ಯವಾಗಿದೆ. ದ್ವಿತೀಯ ಭಾವದಲ್ಲಿ ಶುಕ್ರ ಇದ್ದರೆ ಕುಟುಂಬದ ಸೌಹಾರ್ದತೆ, ಸಿಹಿಯಾದ ಮಾತು, ಸಂಸ್ಕಾರ ಮತ್ತು ಕುಟುಂಬದ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ಸಿಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಸೌಮ್ಯ ಸಂಭಾಷಣೆ ಸಂಬಂಧವನ್ನು ಗಟ್ಟಿಗೊಳಿಸುವ ಪ್ರಮುಖ ಶಕ್ತಿಯಾಗಬಹುದು. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಹೊಂದಾಣಿಕೆ ಮತ್ತು ಆರ್ಥಿಕ ಸ್ಥಿರತೆಯತ್ತ ಆಸಕ್ತಿ ಬೆಳೆಯುವ ಸಾಧ್ಯತೆಯೂ ಇದೆ. ಆದರೆ ಹಣಕಾಸಿನ ವಿಷಯಗಳಲ್ಲಿ ಸ್ಪಷ್ಟತೆ ಇಲ್ಲದಿದ್ದರೆ ಅಥವಾ ವೆಚ್ಚ ಹಾಗೂ ಉಳಿತಾಯದ ಬಗ್ಗೆ ಭಿನ್ನಾಭಿಪ್ರಾಯಗಳು ಉಂಟಾದರೆ ಅದು ಸಂಬಂಧದಲ್ಲಿ ಅನಗತ್ಯ ಒತ್ತಡಕ್ಕೆ ಕಾರಣವಾಗಬಹುದು. ಆದ್ದರಿಂದ ಹಣಕಾಸಿನ ನಿರ್ಧಾರಗಳನ್ನು ಪರಸ್ಪರ ಚರ್ಚಿಸಿ ತೆಗೆದುಕೊಳ್ಳುವುದು ಅತ್ಯಂತ ಅಗತ್ಯ. ತೃತೀಯ ಭಾವದಲ್ಲಿ ಶುಕ್ರ ಇದ್ದರೆ ಸಂವಹನ, ಸ್ನೇಹ ಹಾಗೂ ಪರಸ್ಪರ ಅಭಿವ್ಯಕ್ತಿಗೆ ಹೆಚ್ಚಿನ ಮಹತ್ವ ಸಿಗುತ್ತದೆ. ದಂಪತಿಗಳು ಹೆಚ್ಚು ಮಾತನಾಡುವುದು, ಪ್ರವಾಸ ಮಾಡುವುದು, ಹೊಸ ಅನುಭವಗಳನ್ನು ಹಂಚಿಕೊಳ್ಳುವುದು ಮತ್ತು ಜೀವನವನ್ನು ಸ್ನೇಹಿತರಂತೆ ನಡೆಸುವ ಮನೋಭಾವ ಹೊಂದಿರಬಹುದು. ಆದರೆ ಮಾತಿನಲ್ಲಿನ ಅಸ್ಪಷ್ಟತೆ ಅಥವಾ ಪರಸ್ಪರ ತಪ್ಪು ಅರ್ಥೈಸಿಕೊಳ್ಳುವ ಪ್ರವೃತ್ತಿ ಇದ್ದರೆ ಸಣ್ಣ ಸಮಸ್ಯೆಗಳು ದೊಡ್ಡ ಭಿನ್ನಾಭಿಪ್ರಾಯಗಳಾಗಿ ಬೆಳೆಯಬಹುದು. ಆದ್ದರಿಂದ ಮನಸ್ಸಿನ ಭಾವನೆಗಳನ್ನು ಸ್ಪಷ್ಟವಾಗಿ ಮತ್ತು ಗೌರವದಿಂದ ವ್ಯಕ್ತಪಡಿಸುವುದು ಈ ಸ್ಥಾನದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಚತುರ್ಥ ಭಾವದಲ್ಲಿ ಶುಕ್ರ ಇದ್ದರೆ ಮನೆ, ಕುಟುಂಬ, ಮನಸ್ಸಿನ ನೆಮ್ಮದಿ ಹಾಗೂ ಭಾವನಾತ್ಮಕ ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗುತ್ತದೆ. ಸುಂದರವಾದ ಮನೆ, ಶಾಂತಿಯುತ ಕುಟುಂಬ ವಾತಾವರಣ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯುವ ಆಸೆ ಹೆಚ್ಚಿರಬಹುದು. ಇಂತಹವರು ಮನೆಯ ಸೌಕರ್ಯ ಮತ್ತು ಸಂತೋಷವನ್ನು ಜೀವನದ ಮುಖ್ಯ ಭಾಗವೆಂದು ಪರಿಗಣಿಸುತ್ತಾರೆ. ಆದರೆ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಒಬ್ಬರೇ ನಿರ್ವಹಿಸಬೇಕೆಂಬ ನಿರೀಕ್ಷೆ ಅಥವಾ ಅತಿಯಾದ ಭಾವನಾತ್ಮಕ ನಿರೀಕ್ಷೆಗಳು ಇದ್ದರೆ ನಿರಾಶೆ ಉಂಟಾಗಬಹುದು. ಮನೆಯ ನೆಮ್ಮದಿ ಇಬ್ಬರ ಸಹಕಾರದಿಂದಲೇ ನಿರ್ಮಾಣವಾಗುತ್ತದೆ ಎಂಬ ಅರಿವು ಈ ಸ್ಥಾನದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಪಂಚಮ ಭಾವದಲ್ಲಿ ಶುಕ್ರ ಇದ್ದರೆ ಪ್ರೀತಿ, ಸೃಜನಶೀಲತೆ, ಸಂತಾನ, ಕಲೆ ಮತ್ತು ಭಾವನಾತ್ಮಕ ಅಭಿವ್ಯಕ್ತಿಯ ಗುಣಗಳು ಹೆಚ್ಚು ವ್ಯಕ್ತವಾಗಬಹುದು. ದಂಪತಿಗಳು ಸ್ನೇಹಿತರಂತೆ ಬದುಕುವುದು, ಸಂಗೀತ, ಸಾಹಿತ್ಯ, ಕಲೆ ಅಥವಾ ಹವ್ಯಾಸಗಳನ್ನು ಒಟ್ಟಿಗೆ ಹಂಚಿಕೊಳ್ಳುವುದು ಸಂಬಂಧವನ್ನು ಮತ್ತಷ್ಟು ಸುಂದರಗೊಳಿಸುತ್ತದೆ. ಆದರೆ ಕೇವಲ ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರವೃತ್ತಿ ಇದ್ದರೆ ವಾಸ್ತವಿಕ ಜವಾಬ್ದಾರಿಗಳನ್ನು ಕಡೆಗಣಿಸುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಪ್ರೀತಿಯ ಜೊತೆಗೆ ವಿವೇಕ ಮತ್ತು ಪ್ರಾಯೋಗಿಕತೆಯೂ ಅಗತ್ಯ. ಷಷ್ಠ ಭಾವದಲ್ಲಿ ಶುಕ್ರ ಇದ್ದರೆ ದಾಂಪತ್ಯ ಜೀವನವು ದಿನನಿತ್ಯದ ಜವಾಬ್ದಾರಿಗಳು, ಕೆಲಸದ ಒತ್ತಡ, ಆರೋಗ್ಯ ಹಾಗೂ ಕರ್ತವ್ಯಗಳ ಮೂಲಕ ಪರೀಕ್ಷೆಗೆ ಒಳಗಾಗಬಹುದು.
ಆದರೆ ಪರಸ್ಪರ ಸಹಕಾರ, ಜವಾಬ್ದಾರಿಗಳ ಸಮಾನ ಹಂಚಿಕೆ ಮತ್ತು ಒಬ್ಬರ ಆರೋಗ್ಯದ ಬಗ್ಗೆ ಮತ್ತೊಬ್ಬರು ಕಾಳಜಿ ವಹಿಸಿದರೆ ಈ ಸ್ಥಾನ ಉತ್ತಮ ಸಮತೋಲನವನ್ನು ನೀಡಬಹುದು. ಸಣ್ಣ ವಿಷಯಗಳಿಗೆ ವಾದಿಸುವುದಕ್ಕಿಂತ ಪರಿಹಾರವನ್ನು ಹುಡುಕುವ ಮನೋಭಾವ ಈ ಸ್ಥಾನದಲ್ಲಿ ಯಶಸ್ವಿ ದಾಂಪತ್ಯದ ಗುಟ್ಟಾಗಿದೆ. ಸಪ್ತಮ ಭಾವದಲ್ಲಿ ಶುಕ್ರ ಇದ್ದರೆ ಸಂಬಂಧಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವ ನೀಡುವ ಸ್ವಭಾವ ಕಂಡುಬರಬಹುದು. ಏಕೆಂದರೆ ಸಪ್ತಮ ಭಾವವೇ ವಿವಾಹ ಮತ್ತು ಜೀವನ ಸಂಗಾತಿಯ ಪ್ರಮುಖ ಭಾವವಾಗಿದೆ. ಆದರೆ ಈ ಸ್ಥಾನವಿದೆ ಎಂಬ ಕಾರಣಕ್ಕೆ ಮಾತ್ರ ದಾಂಪತ್ಯ ಜೀವನ ಅತ್ಯುತ್ತಮವಾಗುತ್ತದೆ ಎಂದು ಹೇಳುವುದು ಶಾಸ್ತ್ರೀಯವಾಗಿ ಸರಿಯಲ್ಲ. ಶನಿ, ಕುಜ, ರಾಹು, ಕೇತು, ಗುರು ಹಾಗೂ ಚಂದ್ರನ ಪ್ರಭಾವ ಜೊತೆಗೆ ನವಾಂಶದಲ್ಲಿನ ಶುಕ್ರನ ಬಲವನ್ನು ಪರಿಶೀಲಿಸಿದ ನಂತರವೇ ನಿಖರವಾದ ನಿರ್ಣಯಕ್ಕೆ ಬರಬೇಕು. ಸಂಬಂಧವನ್ನು ಕೇವಲ ಗ್ರಹಗಳ ಮೇಲೆ ಅವಲಂಬಿಸದೆ ಪರಸ್ಪರ ವಿಶ್ವಾಸ, ಗೌರವ ಮತ್ತು ಪ್ರಾಮಾಣಿಕತೆಯ ಮೇಲೆ ಕಟ್ಟಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ಅಷ್ಟಮ ಭಾವದಲ್ಲಿ ಶುಕ್ರ ಇದ್ದರೆ ಸಂಬಂಧದಲ್ಲಿ ಭಾವನಾತ್ಮಕ ಆಳ, ಆತ್ಮೀಯತೆ ಹಾಗೂ ಜೀವನದ ಮಹತ್ವದ ಪರಿವರ್ತನೆಗಳ ಅನುಭವ ಹೆಚ್ಚಾಗಬಹುದು. ಈ ಸ್ಥಾನವು ದಂಪತಿಗಳ ನಡುವೆ ಗಾಢವಾದ ಸಂಬಂಧವನ್ನು ನಿರ್ಮಿಸಬಹುದು. ಆದರೆ ವಿಶ್ವಾಸದ ಕೊರತೆ ಅಥವಾ ಅನುಮಾನಗಳಿಗೆ ಅವಕಾಶ ನೀಡಿದರೆ ಸಂಬಂಧದಲ್ಲಿ ಅಂತರ ಉಂಟಾಗುವ ಸಾಧ್ಯತೆಯೂ ಇರುತ್ತದೆ. ಆದ್ದರಿಂದ ಈ ಸ್ಥಾನದಲ್ಲಿ ಭಯಪಡುವುದಕ್ಕಿಂತ ಪರಸ್ಪರ ಸತ್ಯನಿಷ್ಠೆ, ಮುಕ್ತ ಸಂಭಾಷಣೆ ಮತ್ತು ವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ನವಮ ಭಾವದಲ್ಲಿ ಶುಕ್ರ ಇದ್ದರೆ ಧರ್ಮ, ಜೀವನ ಮೌಲ್ಯಗಳು, ಉನ್ನತ ಶಿಕ್ಷಣ, ಸಂಸ್ಕೃತಿ ಹಾಗೂ ಪ್ರವಾಸಗಳ ಮೂಲಕ ದಂಪತಿಗಳ ಸಂಬಂಧ ಮತ್ತಷ್ಟು ಗಟ್ಟಿಯಾಗಬಹುದು. ಪರಸ್ಪರ ಹೊಸ ಜ್ಞಾನವನ್ನು ಹಂಚಿಕೊಳ್ಳುವುದು, ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಹಾಗೂ ಒಂದೇ ರೀತಿಯ ಜೀವನ ತತ್ವಗಳನ್ನು ಅನುಸರಿಸುವುದು ಸಂಬಂಧಕ್ಕೆ ಬಲ ನೀಡಬಹುದು. ಒಬ್ಬರ ನಂಬಿಕೆ ಮತ್ತು ಮೌಲ್ಯಗಳನ್ನು ಮತ್ತೊಬ್ಬರು ಗೌರವಿಸಿದಾಗ ದಾಂಪತ್ಯ ಜೀವನದಲ್ಲಿ ಹೆಚ್ಚಿನ ಸ್ಥಿರತೆ ಕಾಣಬಹುದು. ದಶಮ ಭಾವದಲ್ಲಿ ಶುಕ್ರ ಇದ್ದರೆ ವೃತ್ತಿಜೀವನ, ಸಮಾಜದಲ್ಲಿ ಗೌರವ ಮತ್ತು ಜವಾಬ್ದಾರಿಗಳೊಂದಿಗೆ ದಾಂಪತ್ಯ ಜೀವನದ ಸಮತೋಲನ ಮುಖ್ಯವಾಗುತ್ತದೆ. ಸಂಗಾತಿಯ ಬೆಂಬಲದಿಂದ ವೃತ್ತಿಜೀವನದಲ್ಲಿ ಉತ್ತಮ ಸಾಧನೆ ಸಾಧ್ಯವಾಗಬಹುದು. ಆದರೆ ಉದ್ಯೋಗ ಅಥವಾ ವ್ಯವಹಾರಕ್ಕೆ ಅತಿಯಾದ ಸಮಯ ಮೀಸಲಾದರೆ ಕುಟುಂಬ ಜೀವನಕ್ಕೆ ಸಮಯ ಕಡಿಮೆಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಯಶಸ್ಸಿನ ಜೊತೆಗೆ ಕುಟುಂಬಕ್ಕೂ ಸಮರ್ಪಕ ಸಮಯ ನೀಡುವುದು ಈ ಸ್ಥಾನದಲ್ಲಿ ಅತ್ಯಂತ ಮುಖ್ಯವಾದ ಮಾರ್ಗದರ್ಶನವಾಗಿದೆ. ಏಕಾದಶ ಭಾವದಲ್ಲಿ ಶುಕ್ರ ಇದ್ದರೆ ದಂಪತಿಗಳು ಪರಸ್ಪರ ಕನಸುಗಳು, ಆಶಯಗಳು ಹಾಗೂ ಭವಿಷ್ಯದ ಗುರಿಗಳಿಗೆ ಬೆಂಬಲ ನೀಡುವ ಗುಣ ಹೊಂದಿರಬಹುದು. ಸ್ನೇಹ, ಸಹಕಾರ ಹಾಗೂ ಒಟ್ಟಿಗೆ ಸಾಧನೆ ಮಾಡುವ ಮನೋಭಾವ ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಆದರೆ ಕೇವಲ ಆರ್ಥಿಕ ಸಾಧನೆ ಅಥವಾ ಸಾಮಾಜಿಕ ಯಶಸ್ಸಿನ ಕಡೆ ಗಮನಹರಿಸಿ ಭಾವನಾತ್ಮಕ ಸಂಬಂಧವನ್ನು ನಿರ್ಲಕ್ಷಿಸಿದರೆ ದಾಂಪತ್ಯದಲ್ಲಿ ಅಂತರ ಉಂಟಾಗಬಹುದು. ಆದ್ದರಿಂದ ಕನಸುಗಳ ಜೊತೆಗೆ ಭಾವನೆಗಳಿಗೂ ಸಮಾನ ಪ್ರಾಮುಖ್ಯತೆ ನೀಡಬೇಕು. ದ್ವಾದಶ ಭಾವದಲ್ಲಿ ಶುಕ್ರ ಇದ್ದರೆ ಖಾಸಗಿ ಜೀವನ, ಆಧ್ಯಾತ್ಮಿಕತೆ, ಏಕಾಂತ, ವಿಶ್ರಾಂತಿ ಮತ್ತು ಅಂತರಂಗದ ಭಾವನೆಗಳಿಗೆ ಹೆಚ್ಚಿನ ಮಹತ್ವ ಸಿಗಬಹುದು. ಕೆಲವರಿಗೆ ವಿದೇಶ ಅಥವಾ ದೂರದ ಪ್ರದೇಶಗಳೊಂದಿಗೆ ಜೀವನ ಸಂಬಂಧ ಬೆಳೆಯುವ ಸಾಧ್ಯತೆಯೂ ಕಂಡುಬರಬಹುದು. ಆದರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಹಾಕದೆ ಒಳಗೆ ಇಟ್ಟುಕೊಳ್ಳುವ ಸ್ವಭಾವ ಇದ್ದರೆ ದಾಂಪತ್ಯದಲ್ಲಿ ಅಂತರ ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಸಮಯಕ್ಕೆ ಸರಿಯಾಗಿ ಭಾವನೆಗಳನ್ನು ಹಂಚಿಕೊಳ್ಳುವುದು, ಮುಕ್ತ ಸಂವಹನ ನಡೆಸುವುದು ಮತ್ತು ಪರಸ್ಪರ ವಿಶ್ವಾಸವನ್ನು ಬೆಳೆಸಿಕೊಳ್ಳುವುದು ಈ ಸ್ಥಾನದಲ್ಲಿ ಅತ್ಯಂತ ಮುಖ್ಯವಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಒಂದು ಪ್ರಮುಖ ಶಾಸ್ತ್ರೀಯ ನಿಯಮವನ್ನು ನೆನಪಿಸಿಕೊಳ್ಳೋಣ. ಯಾವುದೇ ಗ್ರಹದ ಫಲವನ್ನು ಅದರ ಭಾವಸ್ಥಾನವನ್ನು ಮಾತ್ರ ನೋಡಿ ನಿರ್ಧರಿಸುವುದು ಜ್ಯೋತಿಷ್ಯದ ಸರಿಯಾದ ವಿಧಾನವಲ್ಲ. ಗ್ರಹದ ರಾಶಿಬಲ, ಭಾವಬಲ, ದೃಷ್ಟಿಗಳು, ಯೋಗಗಳು, ನವಾಂಶದಲ್ಲಿನ ಸ್ಥಿತಿ, ದಶಾಭುಕ್ತಿ, ಗೋಚಾರ ಮತ್ತು ಸಂಪೂರ್ಣ ಜನ್ಮಕುಂಡಲಿಯ ಸಮಗ್ರ ವಿಶ್ಲೇಷಣೆಯ ನಂತರವೇ ವೈವಾಹಿಕ ಜೀವನದ ಬಗ್ಗೆ ಸಮತೋಲನದ ಮತ್ತು ವಿಶ್ವಾಸಾರ್ಹ ನಿರ್ಣಯಕ್ಕೆ ಬರಬೇಕು. ಇದೇ ಶಾಸ್ತ್ರೀಯ ಜ್ಯೋತಿಷ್ಯದ ನಿಜವಾದ ವಿಧಾನ ಮತ್ತು ಇದೇ ಈ ಅಧ್ಯಾಯದ ಪ್ರಮುಖ ಸಂದೇಶವಾಗಿದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಯಾಕೆ ಬರುತ್ತವೆ? ಈ ಸರಣಿಯ ಮುಂದಿನ ಭಾಗದಲ್ಲಿ ಶುಕ್ರನ ಮೇಲೆ ಶನಿ, ಕುಜ, ರಾಹು, ಕೇತು ಮತ್ತು ಗುರುವಿನ ಪ್ರಭಾವ ಅಧ್ಯಾಯ ಭಾಗ 5ರಲ್ಲಿ ಮುಂದುವರಿಯುವುದು. ಧನ್ಯವಾದಗಳು.